ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯ ಬೆಳೆ ನಷ್ಟ ಪ್ರದೇಶಗಳಿಗೆ ವಿಪಕ್ಷ ನಾಯಕ ಅಶೋಕ್ ಭೇಟಿ. ರೈತರು ನಷ್ಟದಲ್ಲಿದ್ದರೂ ಸರ್ಕಾರ ನೆರವಿಗೆ ಬರ್ತಾ ಇಲ್ಲ ಅಂತ ವಾಗ್ದಾಳಿ. ಕಾಂಗ್ರೆಸ್ ವರಿಷ್ಠರಿಗೆ ಓಪನ್ ಚಾಲೆಂಜ್. ನಕಲಿ ಕಂಪನಿಗಳ ಪ್ರತಿಕೃತಿ ದಹಿಸಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ರೈತರಿಂದ ಮುತ್ತಿಗೆ. ಬೆಳೆ ನಷ್ಟಕ್ಕೆ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಕ್ಷುಲ್ಲಕ ಕಾರಣಕ್ಕೆ ಬಾರ್ನಲ್ಲಿ ಬಡಿದಾಟ. ಯುವಕರ 2 ಗುಂಪುಗಳ ನಡುವೆ ಮಾರಾಮಾರಿ. ಎಣ್ಣೆ ಅಂಗಡಿಲಿದ್ದ ಬಾಟ್ಲಿಗಳು ಪೀಸ್ ಪೀಸ್. ವಿಕಲಚೇತನಗೆ ದ್ವಿಚಕ್ರ ವಾಹನ ವಿತರಿಸಿದ ಶಾಸಕ ಸ್ವರೂಪ್ ಪ್ರಕಾಶ್. ಅರ್ಹರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಕರೆ. ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರ ಕಿರುಕುಳ ಆರೋಪ. ಆತ್ಮಹತ್ಯೆಗೆ ಯತ್ನಿಸಿದ ಬೇಲೂರು ಡಿಪೋ ಚಾಲಕ. ಬಸ್ ಸಂಚಾರ ಬಂದ್ ಮಾಡಿ ಸಿಬ್ಬಂದಿಗಳಿಂದ ಪ್ರತಿಭಟನೆ. ವಿಜೃಂಭಣೆಯ ಮಾಲೇಕಲ್ ತಿರುಪತಿ ರಥೋತ್ಸವ. ಮುಗಿಲು ಮುಟ್ಟಿದ ಗೋವಿಂದ ಗೋವಿಂದ ನಾಮಸ್ಮರಣೆ. ಚಲಿಸುತ್ತಿದ್ದ ಕಾರ್ನ ಮೇಲೆ ಬಿದ್ದ ಮರ. ಪ್ರಯಾಣಿಕರು ಅದೃಷ್ಟವಶಾತ್ ಪಾರು. ಕೆಲ ಕಾಲ ಟ್ರಾಫಿಕ್ ಜಾಮ್. ಅತಿವೃಷ್ಟಿಯಿಂದ ಕಾಫಿ ಬೆಳೆಗಾರರು ಎದುರಿಸ್ತಾ ಇರತಕ್ಕಂತ ಸಂಕಷ್ಟಕ್ಕೆ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳೋದಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಾಲೂಕಿನ ಅಂತಂದ್ರೆ ಆಲೂರು, ಸಕಲೇಶಪುರ ತಾಲೂಕಿನ ವಿವಿಧೆಡೆ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಕಾಫಿ, ಕರಿಮೆಣಸು, ಅಡಕೆ ಹಾನಿಯಾಗಿ ಹೋಗಿದೆ. ಇನ್ನು ಈ ಹಾನಿಯಾದ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಮಾತನಾಡಿದ ಅಶೋಕ್ ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು. ತೋಟಗಳಿಗೆ ಭೇಟಿ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ತೋಟಗಳಲ್ಲೂ ಕೂಡ ಈ ಕಾಫಿ ಬೀಜಗಳೇನೋ ಇದು ಕೊಳಿತಾ ಇದೆ ಮತ್ತು ಎಲೆನೂ ಕೂಡ ಕೊಳಿತಾ ಇದೆ. ಹೆಚ್ಚು ಮಳೆ ಬಂದಿರೋದ್ರಿಂದ ಈ ಒಂದು ಕಾಫಿ ಈ ಬಾರಿ ಮೋರ್ ದೆನ್ 40-50% ಮೇಲೆ ಎಲ್ಲ ಕೊಳೆ ಬಂದು ಹೋಗ್ತಾ ಇದೆ. ಇದರಿಂದ ರೈತರು ಏನು ಪಾಪ ಇದನ್ನು ಆದಾಯ ಅಂತ ಮಾಡ್ತಾಯಿದ್ರು ಮತ್ತು ದೇಶದ ಆದಾಯ ಇದು. ನನಗನ್ಸ್ತೈತೆ ಸುಮಾರು ಮೋರ್ ದೆನ್ ಕಾಫಿಯಿಂದನೇ ಹಾಸನ ಒಂದರಲ್ಲೇ ಕಾಫಿಯಿಂದ ಸುಮಾರು 600-700 ಕೋಟಿ ಸರ್ಕಾರಕ್ಕೆ ಲಾಸ್ ಆಗ್ತಾಯಿದೆ. ಆ ಬೆಳೆನೇ ಲಾಸ್ ಆಗ್ತಾಯಿದೆ. ಅದಕ್ಕೆ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಪರಿಹಾರ ಸಿಗಬೇಕು ಅವ್ರಿಗೆ. ಈಗ ಬೆಳೆ ಹಾನಿಯಾಗಿ ಎಲ್ಲ ಕೊಳಿತಾ ಇದೆ. ಆಲ್ಟರ್ನೇಟಿವ್ ಏನು ಮಾಡಬೇಕು ಅದಕ್ಕೆ ಅನ್ನೋದನ್ನು ಕೂಡ ಇನ್ನೂ ಯಾರೋ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿಲ್ಲ, ಮಂತ್ರಿಗಳು ಬಂದು ವೀಕ್ಷಣೆ ಮಾಡಿಲ್ಲ. ಇನ್ನು ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಿರೋ ಅವರು, ನಾನು ಹೇಳಿದ್ದು ನಿಜ ಆಯ್ತಲ್ರಿ, ಕಾಂಗ್ರೆಸ್ MLA ಹೇಳ್ತಾ ಇದ್ದಾರೆ. ರಾಮನಗರ MLAಗೆ ನೋಟಿಸ್ ಕೊಟ್ಟ ಮೇಲೆ ಅವರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಭಿಮಾನದಿಂದ ಹೇಳ್ತಾರೆ ಅಂತ DK ಶಿವಕುಮಾರ್ ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದ್ ಕಡೆ ನೋಟಿಸ್ ಕೊಡ್ತಾರೆ, ಒಂದ್ ಕಡೆ ಅಭಿಮಾನ ಅಂತಾರೆ ಅಂತ ಲೇವಡಿ ಮಾಡಿದ್ರು. ಇನ್ನು ನಾನು ಡೇಟ್ ಕೊಟ್ಟಿದ್ದೀನಿ, ಬದಲಾವಣೆ ಆದ್ರೆ ಏನ್ ಹೇಳ್ತಾರೆ, ಕಾಂಗ್ರೆಸ್ನವರಿಗೆ ಓಪನ್ ಚಾಲೆಂಜ್ ಮಾಡ್ತೀನಿ, 5 ವರ್ಷ ಸಿದ್ದರಾಮಯ್ಯ CM ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿ. ಆ ರೀತಿ ಹೇಳಿದ್ರೆ ಅಶೋಕ್ದು ಗಿಳಿ ಶಾಸ್ತ್ರ ಇಲ್ಲ, ಕವಡೆ ಶಾಸ್ತ್ರ ಇಲ್ಲ ಎಲೆ ಶಾಸ್ತ್ರ ಅಂತ ಈ ತರ ಆಮೇಲೆ ಲೇವಡಿ ಮಾಡ್ರಿ. DKಶಿ ಅವರ ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಲಿ, ನಾನು ಇಲ್ಲಿಗೆ ಬಿಟ್ಟು ಬಿಡ್ತೀನಿ ಇದನ್ನ ಅಂತ ಹೇಳಿದ್ದಾರೆ. ನಾನು ಅದೇ ಕವಡೆ ಯಾರು ನೋಡೋಣ. ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ, ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ. ಆದ್ರೆ ಏನ್ ಹೇಳ್ತಾರೆ, ಆದ್ರೆ ಏನು ಹೇಳ್ಬೇಕಲ್ಲ ಅವರು. ಇಲ್ಲ ಅಂದ್ರೆ ಈಗ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು? ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವ್ರ ಬಾಯಲ್ಲಿ ಹೇಳಿಸ್ಬಿಡಿ. ನಾವು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ಬಿಡಿ, ಮುಗ್ದೋಯ್ತು. ನಾವು ಕವಡೆ ಶಾಸ್ತ್ರನೂ ಇಲ್ಲ, ಗಿಳಿ ಶಾಸ್ತ್ರನೂ ಇಲ್ಲ, ಎಲೆ ಶಾಸ್ತ್ರನೂ ಇಲ್ಲ, ಯಾವ ಶಾಸ್ತ್ರನೂ ಇಲ್ಲ. ಅಶೋಕ್ ಅಲ್ಲ, ಒಂದೇ ನಿಮಿಷ, ಅಟ್ಲೀಸ್ಟ್ ಹಾಳಾಗೋಗ್ಲಿ. ಅವ್ರು ದೂರ ಅವರೇ ಡೆಲ್ಲಿಯಲ್ಲಿ. ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅಧ್ಯಕ್ಷ ಯಾರಪ್ಪ? DK ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ, ನಾಳೆ ಕರೆದು ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡಿ. ನಾನು ನಾಳೆನೇ ಬಿಟ್ಬಿಡ್ತೀನಿ. ಸರಿ. ಇನ್ನು ಮುಂದುವರೆದು ಮಾತನಾಡಿರೋರು, ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಾಗ್ತಾ ಇರೋದು ಬಹಳ ನೋವಿನ ವಿಚಾರ. ಮುಖ್ಯಮಂತ್ರಿಗಳು ಕೋವಿಡ್ ಲಸಿಕೆಯಿಂದ ಆಗ್ತಾ ಇದೆ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಈ ತರ ಹೇಳಿಕೆ ಕೊಟ್ಟು ನಗೆಪಾಟ್ಲಿಗೆ ಈಡಾಗಿದ್ದಾರೆ. ಬರೀ ಹಾಸನದಲ್ಲಿ ಯಾಕೆ ಸರಣಿ ಸಾವಾಗ್ತಾ ಇದೆ, ಇದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ, ಕೂಡಲೇ ಇದನ್ನ ಕಂಡು ಹಿಡಿಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನಕ್ಕೆ ಬರದೆ ಚನ್ನರಾಯಪಟ್ಟಣದಿಂದಲೇ ಹೋಗಿದ್ದಾರೆ. ಹಿರಿಯ ಮಂತ್ರಿಗಳು ಅಧಿಕಾರಿಗಳು ಬಾರದೆ
ಪರಿಹಾರ ಸಿಗುತ್ತೆ, ಅವರೆಲ್ಲ ಬಂದು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಹೃದಯಾಘಾತಕ್ಕೆ ನಿಜವಾದ ಕಾರಣ ತಿಳಿಬೇಕು, ಸರ್ಕಾರ ಇದನ್ನ ಹುಡುಕಬೇಕು ಅಂತ ಕೂಡ ಹೇಳಿದ್ದಾರೆ. ಈಗ ನಾನು ಆಸ್ಪತ್ರೆಗೆ ಬರ್ತಾ ಇದ್ದೀನಿ, ಅಲ್ಲಿ ಭೇಟಿ ಕೊಡ್ತೀನಿ, ಅಧಿಕಾರಿಗಳು ಡಾಕ್ಟರ್ಸು ಏನು ರಿಪೋರ್ಟ್ ಕೊಡ್ತಾರೋ ಅದ್ರ ಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಒಟ್ಟಾರೆ ಎಲ್ಲೂ ಕರ್ನಾಟಕದಲ್ಲಿ ಇಲ್ದಿದ್ದು ಬರೀ ಹಾಸನದಲ್ಲಿ ಯಾಕೆ ಆಗ್ತಾ ಇದೆ ಅನ್ನೋದೇ ಅದು ಪ್ರಶ್ನೆ. ಅದಕ್ಕೆ ಪರಿಹಾರ ಕೊಡಬೇಕಾಗಿದ್ದು, ಅದಕ್ಕೆ ಒಂದು ತೀರ್ಮಾನ ಕೊಡಬೇಕಾಗಿದ್ದು, ಸಮೀಕ್ಷೆ ಒಂದು ವರದಿಯನ್ನು ಕೊಡಬೇಕಾದ ಸರ್ಕಾರ ಒಂದು ಕಡೆ ನಿದ್ದೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಸಮಸ್ಯೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಅಂತೂ ಅದು ಕೋವಿಡ್ ಅಂತ ಹೇಳ್ಬಿಟ್ಟು ಅವ್ರು ಓಡೋಗ್ಬಿಟ್ರು. ಈಗ ಕೋವಿಡ್ ಅಲ್ಲ ಅಂತ ಹೇಳಿ ಎಲ್ಲ ಪರಿಣಿತರು ವರದಿಯನ್ನು ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಕಾಣೆಯಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಇಲ್ಲ. ಈಗ ಮಂತ್ರಿಗಳು ಎಲ್ಲ ಪರೀಕ್ಷೆ ಮಾಡ್ತೀನಿ ಅಂತಾರೆ. ಯಾರು ಪರೀಕ್ಷೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ? ಮಾಡಬೇಕಾದ್ರೆ ಡಾಕ್ಟ್ರುಗಳು ಬೇಕಲ್ಲ, ಸ್ಟಾಫ್ ಬೇಕು, ಎಕ್ವಿಪ್ಮೆಂಟ್ ಬೇಕು. ಎಲ್ಲೈತೆ ಸ್ಟಾಫು, ಎಕ್ವಿಪ್ಮೆಂಟು ಏನು ಇಲ್ದಿರ ಪರೀಕ್ಷೆ ಮಾಡ್ತೀನಿ ಅಂದರೆ ಯಾರು ಹೋಗ್ತಾರೆ? ಸರ್ಕಾರಿ ಕಂಪನಿಗಳ ಮೂಲಕ ರೈತರಿಗೆ ಕಳಪೆ ಗುಣಮಟ್ಟದ ಜೋಳದ ಬಿತ್ತನೆ ಬೀಜವನ್ನ ನೀಡಲಾಗಿದೆ. ಇನ್ನು ಬೆಳೆಗೆ ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಪರಿಹಾರ ನೀಡಲು ಆಗ್ರಹಿಸಿ ನಕಲಿ ಕಂಪನಿಗಳ ಪ್ರತಿಕೃತಿಯನ್ನು ದಾಹಿಸಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿದ ರೈತರು ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ನಕಲಿ ಕಂಪನಿಗಳ ಪ್ರತಿಕೃತಿಯನ್ನ ಹೆಗಲ ಮೇಲೆ ಹೊತ್ತು ಹೋರಾಟ ಪ್ರತಿಭಟನಾ ಮೆರವಣಿಗೆ ಎನ್ಆರ್ ವೃತ್ತ, ಬಿಎಂ ರಸ್ತೆ ಮೂಲಕ ಸಂತೆಪೇಟೆ ವೃತ್ತವನ್ನು ತಲುಪಿತು. ಇಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಕೃತಿಯನ್ನ ದಹಿಸಲಾಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಸಮೂಹ ನಾಯಕತ್ವದ ಗಂಗಾಧರ್ ಮಾತನಾಡಿ, ಉತ್ತಮ ಮಳೆಯಾಗಿ ಜೂನ್ನಲ್ಲೇ ಜಲಾಶಯಗಳು ಭರ್ತಿಯಾಗಿವೆ. ರಾಜ್ಯದಲ್ಲಿ ಉತ್ತಮ ಬಿತ್ತನೆ ಆಗ್ತಾ ಇದೆ. ಆದರೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಬೀಜ ಸಂಬಂಧಿತ ಕಾಯ್ದೆ ಪರಿಪಾಲನೆಯನ್ನ ಮಾಡುವುದರಲ್ಲಿ ಸಂಪೂರ್ಣವಾಗಿ ಸೋತಿದೆ. ಅಧಿಕೃತವಾಗಿ ಸರ್ಕಾರದ ಬಿಡ್ಡಿಗೆ ಮತ್ತೆ ಕೃಷಿ ಇಲಾಖೆಗೆ ಸರಬರಾಜು ಮಾಡದೇ ಇರುವ ಕಂಪನಿಗಳ ಜೊತೆಗೆ ಕೃಷಿ ನಿರ್ದೇಶಕರು ಶಾಮೀಲಾಗಿ ರೈತರಿಗೆ ಕಳಪೆ ಬೀಜವನ್ನ ನೀಡಿದ್ದಾರೆ. ಇದರ ಪರಿಣಾಮವಾಗಿ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಇದನ್ನು ಕೂಡಲೇ ತುಂಬಿಕೊಡಬೇಕು ಸರ್ಕಾರ ಅಂತ ಒತ್ತಾಯಿಸಿದ್ದಾರೆ. ಜೂನ್ ತಿಂಗಳಲ್ಲೇನೆ ಇಡೀ ರಾಜ್ಯದ ಜಲಾಶಯಗಳು ಭರ್ತಿಯಾಗಿದೆ. ಉತ್ತಮವಾದ ಬಿತ್ತನೆ ಆಗಿದೆ ರಾಜ್ಯದಲ್ಲಿ. ಆದರೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಬೀಜ ಸಂಬಂಧಿತವಾದಂಥ ಕಾಯ್ದೆಗಳನ್ನು ಪರಿಪಾಲನೆ ಮಾಡೋದ್ರಲ್ಲಿ ಸೋತಿದೆ. ಯಾಕೆಂದರೆ ಇಡೀ ಭರತಖಂಡಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಒಂದು ಸೀಡ್ ಆ್ಯಕ್ಟ್ ಅಂತ ಇದೆ, ಬೀಜ ಕಾಯ್ದೆ ಇದೆ. 1968ರಲ್ಲೇ ಬೀಜ ಕಾಯ್ದೆ ಆಗಿದೆ. ಅದಾದಮೇಲೆ 1986ರಲ್ಲಿ ಮತ್ತೆ ಬೀಜ ಕಾಯ್ದೆ ಆಗಿದೆ. ಆ ಬೀಜ ಕಾಯ್ದೆಗಳ ಪ್ರಕಾರ ಬೀಜವನ್ನು ಉತ್ಪಾದನೆ ಮಾಡುವವನು, ಬೀಜವನ್ನು ಪ್ರೋಸೆಸ್ ಮಾಡುವವನು, ಬೀಜವನ್ನು ದಾಸ್ತಾನು ಮಾಡುವವನು, ಬೀಜವನ್ನು ಮಾರಾಟ ಮಾಡಿ ರೈತರಿಗೆ ಫಲವತ್ತಾದ ಉತ್ತಮವಾದ ಜರ್ಮಿನೇಷನ್ ಬರುವ ಹಾಗೆ, ಮೊಳಕೆ ಬರುವ ಹಾಗೆ. ಇನ್ನು ಕ್ಷುಲ್ಲಕ ಕಾರಣಕ್ಕೆ ಬಾರ್ನಲ್ಲಿ ಯುವಕರ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಹಾಸನದಲ್ಲಿ ಹೊಸದೇನಲ್ಲ ಹಾಸನಕ್ಕೆ ಮುಂದುವರೆದ ಭಾಗ ಎಂಬುವಂತೆ ಹಾಸನ ನಗರದ ಉದಯಗಿರಿಯ ಜೆಕೆ ಬಾರ್ನಲ್ಲಿ ಕಳೆದ ರಾತ್ರಿ ಕುಡಿದ ಮತ್ತಿನಲ್ಲಿ ವೈಯಕ್ತಿಕ ವಿಚಾರಕ್ಕೆ 2 ಯುವಕರ ಗುಂಪುಗಳ ನಡುವೆ ಶುರುವಾದ ಜಗಳ ವಿಕೋಪಕ್ಕೆ ತಿರುಗಿ ಪರಸ್ಪರ ಕೈ ಮಿಲಾಯಿಸಿದ್ದಾರೆ. ಅಲ್ಲದೆ ಬಾರ್ನ ಬಾಟಲ್ಗಳನ್ನೆಲ್ಲನೂ ಕೂಡ ಹೊಡೆದಾಕಿದ್ದಾರೆ. ಇದರಿಂದ ಬಾರ್ನ ಗ್ಲಾಸ್ಗಳು ಪುಡಿಯಾಗಿದ್ದಾವೆ. ಯಾವುದೋ ಹುಡುಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರ 2 ಗುಂಪುಗಳು ಬಡದಾಡ್ಕೊಂಡಿದ್ದಾರೆ. ಯುವಕರ ಅಲ್ಲಿ ಕ್ಯಾಶಿಯರ್ ಆಗಿದ್ದವನಿಗೆ ಹೊಡೆಯಕ್ಕೆ ಹೋಗಿ ಇದೇ ಸಿಟ್ಟಲ್ಲಿ ಇಡೀ ಬಾರ್ನ ಪೀಸ್ ಮಾಡಿ ಹಾಕೋಗ್ಬಿಟ್ಟಿದ್ದಾರೆ. ಬಾಟ್ಲುಗಳೆಲ್ಲವೂ ಕೂಡ ಮದ್ಯದ ಬಾಟ್ಲುಗಳು ಒಡೆದೋಗಿದೆ. ಇನ್ನು ಹಾಸನದಲ್ಲಿ ಮತ್ತೆ ಲಾ ಅಂಡ್ ಆರ್ಡರ್ ಕೆಟ್ಟೋಗಿದೆ ಅಂತ ಮಾಮೂಲಿ ನಾವು ಹೇಳದ್ನೇ ಹೇಳ್ತೀವಿ. ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. 307 ಕೇಸ್ ದಾಖಲು ಮಾಡ್ಕೊಂಡಿದ್ದಾರಂತೆ. ಒಂದಿಷ್ಟು ಜನರನ್ನು ಕೂಡ ಬಂಧಿಸಿದ್ದಾರಂತೆ. ಇನ್ನು ಬೇಲೂರು ಸ್ಥಳೀಯ ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರ ಕಿರುಕುಳದಿಂದ ಚಾಲಕ ಕಮ್ ನಿರ್ವಾಹಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಘಟನೆ ನಡೆದಿದೆ. ಕೋಟಿಗನಹಳ್ಳಿ ಗ್ರಾಮದ ಹರೀಶ್ ಸೋಮವಾರ ಮುಂಜಾನೆ ಕೆಲಸಕ್ಕೆ ಆಗಮಿಸಿದ ವೇಳೆ ಡಿಪೋ ವ್ಯವಸ್ಥಾಪಕಿ ಶಹಜಿಯಾ ಭಾನು ಕೆಲಸ ನೀಡದೆ ಮಾನಸಿಕವಾಗಿ ಕಿರುಕುಳವನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಮನನೊಂದು ಡಿಪೋದಲ್ಲಿರುವ
ವಿಶ್ರಾಂತಿ ಕೊಠಡಿಯಲ್ಲಿ ವಿಷವನ್ನ ಸೇವಿಸಿ ಒದ್ದಾಡ್ತಾ ಇದ್ದ ಇವರನ್ನ ಚಾಲಕರು ಹಾಗೂ ಸಿಬ್ಬಂದಿಗಳು ಕೂಡಲೇ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಜಿಲ್ಲಾಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಇನ್ನು ಮತ್ತೊಂದೆಡೆ ಡಿಪೋ ವ್ಯವಸ್ಥಾಪಕಿ ಕಿರುಕುಳ ಖಂಡಿಸಿ ಬಸ್ಗಳನ್ನ ಹೊರತೆಗೆಯದೆ ಉಳಿದ ಚಾಲಕರು ದಿಢೀರ್ ಪ್ರತಿಭಟನೆಯನ್ನು ನಡೆಸಿದರು. ಡಿಪೋಗೆ ಬಂದ ನಂತರ ಚಾಲಕರ ಜೊತೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೆ ಉಡಾಫೆಯಿಂದ ವರ್ತಿಸುವುದು ಮತ್ತೆ ಯಾರು ಅವರ ವಿರುದ್ಧ ಇರ್ತಾರೆ ಅವರನ್ನ ಕೆಲಸದಿಂದ ವಜಾ ಮಾಡ್ತಾರೆ, ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ. ಇದರಿಂದ ನಮ್ಮ ಜೊತೆಗಾರ ವಿಷ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಕೂಡಲೇ ಅವರನ್ನ ಇಲ್ಲಿಂದ ಬೇರೆಡೆಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹಾಸನ ಮಹಾನಗರ ಪಾಲಿಕೆ, ರಾಜ್ಯ ಹಣಕಾಸು ಆಯೋಗ ಮತ್ತು ಮಹಾನಗರ ಪಾಲಿಕೆ ಅನುದಾನದ ಅಡಿಯಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ವಿತರಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವ ವಿಕಲಚೇತನರಿಗೆ ರಾಜ್ಯ ಹಣಕಾಸು ಆಯೋಗ ಹಾಗೂ ಮಹಾನಗರ ಪಾಲಿಕೆ ಅಡಿಯಲ್ಲಿ ಹಣ ಕಾಯ್ದಿರಿಸಿ ವಿಕಲಚೇತನರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಇಂದು ತ್ರಿಚಕ್ರ ವಾಹನಗಳನ್ನು ನೀಡಲಾಗ್ತಾ ಇದೆ. ಆದರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮೇಯರ್ ಚಂದ್ರೇಗೌಡ, ಉಪಮೇಯರ್ ಹೇಮಲತಾ, ಆಯುಕ್ತ ಕೃಷ್ಣಮೂರ್ತಿ ಸೇರಿದಂತೆ ಸದಸ್ಯರು ಹಾಗೂ ಅಧಿಕಾರಿಗಳು ಹಾಜರಿದ್ದರು. ರಾಜ್ಯ ಹಣಕಾಸು ಆಯೋಗ ಮತ್ತು ನಗರ ಪಾಲಿಕೆ ಅನುದಾನದ ಅಡಿಯಲ್ಲಿ ಏನು ಅಂಗವಿಕಲರಿಗೆ ತ್ರಿಚಕ್ರ ವಾಹನ ಕೊಡುವಂಥ ಕಾರ್ಯಕ್ರಮ ಎಲ್ಲ ಪಾಲಿಕೆಯ ಅಧ್ಯಕ್ಷರು ಮತ್ತು ಎಲ್ಲ ಉಪಾಧ್ಯಕ್ಷರು, ನಮ್ಮ ಪೌರಾಯುಕ್ತರು ಎಲ್ಲರೂ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ವಿ. ಈಗ 10 ವೆಹಿಕಲ್ನ ಏನು ತ್ರಿಚಕ್ರ ವಾಹನವನ್ನು ಅಂಗವಿಕಲರಿಗೆ ಕೊಡುವಂಥ ಕೆಲಸನ ಇವತ್ತು ಮಾಡಿದರೆ, ಗುಣಮಟ್ಟವಾದಂಥ ವೆಹಿಕಲ್ಗಳನ್ನ, ಗಾಡಿಗಳನ್ನ ಕೊಟ್ಟಿದ್ದಾರೆ, ತ್ರಿಚಕ್ರ ವಾಹನಗಳನ್ನ. ಭಗವಂತ ಈ ಸಂದರ್ಭದಲ್ಲಿ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಮುಗಿಲು ಮುಟ್ಟಿದ ಗೋವಿಂದ ನಾಮಸ್ಮರಣೆಯೊಂದಿಗೆ ರಾಜ್ಯದ ತಿರುಪತಿ ಎಂದೇ ಪ್ರಸಿದ್ಧಿ ಆಗಿರತಕ್ಕಂಥ ಅರಸೀಕೆರೆ ತಾಲೂಕಿನ ಸುಕ್ಷೇತ್ರ ಮಾಲೇಕಲ್ ಅಮರಗಿರಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಮಹಾರಥೋತ್ಸವ ಇಂದು ದೇವಾಲಯದ ಸಂಪ್ರದಾಯದಂತೆ ವಿಜೃಂಭಣೆಯಿಂದ ಜರುಗಿತು. ದ್ವಾದಶಿಯಾದ ಇಂದು ಜರುಗಿದ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ತಂಡೋಪತಂಡವಾಗಿ ದೇವಾಲಯಕ್ಕೆ ಆಗಮಿಸಿದ ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಬೆಟ್ಟದ ತಪ್ಪಲಿನಲ್ಲಿರುವ ಲಕ್ಷ್ಮೀ ಸಮೇತ ಗೋವಿಂದ ರಾಜ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ದರ್ಶನವನ್ನ ಮಾಡಿದ್ರು. ಇನ್ನು ಮತ್ತೆ ಕೆಲವರು ಕಡಿದಾದ ಬೆಟ್ಟವನ್ನೇರಿ ಬೆಟ್ಟದ ಮೇಲೆ ನೆಲೆಸಿರುವ ಪದ್ಮಾವತಿ ಸಮೇತನಾದ ವೆಂಕಟರಮಣ ಸ್ವಾಮಿಯ ದರ್ಶನವನ್ನ ಮಾಡಿ ಪುನೀತರಾದರು. ಚಲಿಸುತ್ತಿದ್ದ ಕಾರಿನ ಮೇಲೆ ಸಿಲ್ವರ್ ಮರ ಬಿದ್ದ ಪರಿಣಾಮ ಕಾರು ಜಖಂಗೊಂಡಿದ್ದು, ಚಾಲಕ ಸೇರಿದಂತೆ ಇತರ 3 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ದೋಲನಮನೆ ರಸ್ತೆಯ ಚೆಕ್ ಡ್ಯಾಂ ಬಳಿ ಸೋಮವಾರ ಬೆಳಗ್ಗೆ ನಡೆದಿದೆ. ಚಾಲಕ ಈಶ್ವರ್ ತಮ್ಮ ವೈಯಕ್ತಿಕ ಕೆಲಸ ಮುಗಿಸಿಕೊಂಡು ಹೆಗ್ಗಡಿಹಳ್ಳಿಯಿಂದ ಅರೆಹಳ್ಳಿಗೆ ತೆರಳುತ್ತಾ ಇದ್ರು. ಈ ವೇಳೆ ಇದ್ದಕ್ಕಿದ್ದಂತೆ ಬೃಹತ್ ಸಿಲ್ವರ್ ಮರವೊಂದು ಕಾರಿನ ಮೇಲೆ ಬಿದ್ದಿದೆ. ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಸೋಮವಾರ ಆದ್ರಿಂದ ಸಂತೆ ದಿನ ಆಗಿತ್ತಂತೆ ಅಲ್ಲಿ. ಹೀಗಾಗಿ ಈ ಘಟನೆ ಪರಿಣಾಮ ಕೆಲಕಾಲ ವಾಹನ ದಟ್ಟಣೆ ಏರ್ಪಟ್ಟಿತ್ತು. ಗ್ರಾಮಸ್ಥರು ಹಾಗೂ ಸಹ ಪ್ರಯಾಣಿಕರು ಕಾರಿನ ಮೇಲೆ ಬಿದ್ದ ಮರಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯ ಬೆಳೆ ನಷ್ಟ ಪ್ರದೇಶಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ. ರೈತರು ನಷ್ಟದಲ್ಲಿದ್ದರೂ ಸರ್ಕಾರ ನೆರವಿಗೆ ಬರ್ತಾ ಇಲ್ಲ ಅಂತ ವಾಗ್ದಾಳಿ. ಕಾಂಗ್ರೆಸ್ ವರಿಷ್ಠರಿಗೆ ಓಪನ್ ಚಾಲೆಂಜ್. ನಕಲಿ ಕಂಪನಿಗಳ ಪ್ರತಿಕೃತಿ ದಹಿಸಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ರೈತರಿಂದ ಮುತ್ತಿಗೆ. ಬೆಳೆ ನಷ್ಟಕ್ಕೆ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಕ್ಷುಲ್ಲಕ ಕಾರಣಕ್ಕೆ ಬಾರ್ನಲ್ಲಿ ಬಡಿದಾಟ. ಯುವಕರ 2 ಗುಂಪುಗಳ ನಡುವೆ ಮಾರಾಮಾರಿ. ಎಣ್ಣೆ ಅಂಗಡಿಲಿದ್ದ ಬಾಟ್ಲಿಗಳು ಪೀಸ್. ವಿಕಲಚೇತನರಿಗೆ ದ್ವಿಚಕ್ರ ವಾಹನ ವಿತರಿಸಿದ ಶಾಸಕ ಸ್ವರೂಪ್ ಪ್ರಕಾಶ್. ಅರ್ಹರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಕರೆ. ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರ ಕಿರುಕುಳ ಆರೋಪ. ಆತ್ಮಹತ್ಯೆಗೆ ಯತ್ನಿಸಿದ ಬೇಲೂರು ಡಿಪೋ ಚಾಲಕ. ಬಸ್ ಸಂಚಾರ ಬಂದ್ ಮಾಡಿ ಸಿಬ್ಬಂದಿಗಳಿಂದ ಪ್ರತಿಭಟನೆ. ವಿಜೃಂಭಣೆಯ ಮಾಲೇಕಲ್ ತಿರುಪತಿ ರಥೋತ್ಸವ. ಮುಗಿಲು ಮುಟ್ಟಿದ ಗೋವಿಂದ ನಾಮಸ್ಮರಣೆ. ಚಲಿಸುತ್ತಿದ್ದ ಕಾರ್ನ ಮೇಲೆ ಬಿದ್ದ ಮರ. ಪ್ರಯಾಣಿಕರು ಅದೃಷ್ಟವಶಾತ್ ಪಾರು. ಕೆಲಕಾಲ ಟ್ರಾಫಿಕ್ ಜಾಮ್. ಇದಾಗಿತ್ತು ನಾವು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ ನಮ್ಮ ಕಡೆ.